ಇದು ಇಂಗ್ಲೆಂಡ್ನ ಚೆಲ್ಫೋರ್ಡ್ ನಗರದ ದೇವಾಲಯದಲ್ಲಿ ಪ್ರತಿಷ್ಠಾಪಿತವಾಗಲಿರುವ ತಿರುಪತಿ ಬಾಲಾಜಿಯ ಕಲ್ಲಿನ ವಿಗ್ರಹ. ಸುಮಾರು 71 ಇಂಚು ಎತ್ತರ ಹಾಗೂ ಸುಮಾರು 750 ಕೆಜಿಯಷ್ಟು ತೂಕ ಇರುವ ಈ ಸುಂದರ ಮೂರ್ತಿನ ಕೆತ್ತಿದವರು ಇನ್ಯಾರು ಅಲ್ಲ, ನಮ್ಮ ಭವ್ಯ ಭಾರತದ ಕನಸಾಗಿದ್ದ ಅಯೋಧ್ಯ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಕರ್ತ, ನಮ್ಮ ಹೆಮ್ಮೆಯ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರು. ಇವರು ನಮ್ಮ ಕರ್ನಾಟಕದವರು ಮಾತ್ರ ಅಲ್ಲ, ನಮ್ಮ ಮೈಸೂರಿನವರು ಅಂತ ಹೇಳ್ಕೊಳ್ಳಕ್ಕೆ ತುಂಬಾನೇ ಹೆಮ್ಮೆ ಇದೆ. ಇದು ನಮ್ಮ HD ಕೋಟೆ ಬಳಿ ಸಿಗುವ ವಿಶೇಷ ಕಲ್ಲಿನಿಂದ ಕೆತ್ತಿದ ಮೂರ್ತಿ. ಈ ಕಲ್ಲಿನ ವಿಶೇಷ ಅಂದ್ರೆ ಬೆಂಕಿ, ನೀರು ಅಥವಾ ಯಾವುದೇ ರಾಸಾಯನಿಕ ಕ್ರಿಯೆಗಳಿಗೂ ಪ್ರತಿಕ್ರಿಯಿಸುವುದಿಲ್ಲ. ಈ ವಿಗ್ರಹದಲ್ಲಿ ಬರುವ ಎಲ್ಲಾ ಅಂಶಗಳು ಅಂದ್ರೆ ಕಿರೀಟ, ನಾಮ, ಕರ್ಣಮಂಡಲ, ಸೊಂಟದ ಪಟ್ಟಿ, ಎದೆಹಾರ, ಉಪಗ್ರೀವ, ಕುಚ್ಚು, ಶಂಖ, ಚಕ್ರ ಎಲ್ಲವನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ವಿವರವಾಗಿ ಕೆತ್ತಲಾಗಿದೆ. ಇದನ್ನೆಲ್ಲ ಹೊರತುಪಡಿಸಿ ನಾನೇನು ಹೇಳೋದಂದ್ರೆ, ಈ ಕಲಾವಿದರ ತಲೆಯಲ್ಲಿ ಬಂದ ಕಲ್ಪನೆ, ಅದನ್ನು ಜೀವಂತಗೊಳಿಸಲು ಬೇಕಾದ ಶ್ರದ್ಧೆ, ಜೊತೆಗೆ ಬಹುಮುಖ್ಯವಾದದ್ದು ತಾಳ್ಮೆ, ಎಲ್ಲವೂ ಕೂಡ ಅನಂತಕ್ಕೂ ಮೀರಿದ ಸಾಧನೆ. ಕೌಶಲ್ಯಗಳು ಎಷ್ಟೇ ಇದ್ರೂ ತಾಳ್ಮೆ ಹಾಗೂ ಶ್ರದ್ಧೆ ಇಲ್ಲ ಅಂದ್ರೆ ಆ ಕೌಶಲ್ಯಕ್ಕೆ ಬೆಲೆನೇ ಇಲ್ಲ. ಈ ಎಲ್ಲಾ ಮೂರ್ತಿಗಳನ್ನ ನಾವೀಗ ನೋಡ್ತಾ ಇದೀವಿ ಅಂದ್ರೆ ಇದನ್ನ ಕಲಾವಿದರು ತಮ್ಮ ಕಲ್ಪನೆಯಲ್ಲಿ ಮೊದಲೇ ನೋಡಿರ್ತಾರೆ. ಅಂದ್ರೆ ಈ ದೇವರುಗಳನ್ನ ಮೊದಲು ನೋಡೋದು ಈ ಶಿಲ್ಪಿಗಳು, ಆಮೇಲೆ ನಾವೆಲ್ಲರೂ. ಇವರ ಕಲ್ಪನೆ ಹಾಗೂ ಆ ಕಲ್ಪನೆಯನ್ನು ನೈಜತೆಗೆ ತಂದು ಇತಿಹಾಸ ಸೃಷ್ಟಿಸುವ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಅನಂತ ವಂದನೆಗಳು. ನಮ್ಮ ಭಾರತದ ಮೂರ್ತಿ ಇಂಗ್ಲೆಂಡ್ನಲ್ಲಿ ಪ್ರತಿಷ್ಠಾಪಿತವಾಗ್ತಿದೆ ಅಂದ್ರೆ ಅದು ನಮ್ಮ ಹೆಮ್ಮೆ ವಿಚಾರ ಅಲ್ವಾ? ನಿಜಕ್ಕೂ ಇದು ಚರಿತ್ರೆ ಪುಟ ಸೇರುತ್ತೆ. ನಮ್ಮ ಭಾರತದ ಕಲೆಗಳ ವಿಚಾರ ವಿಶ್ವದಾದ್ಯಂತ ಪರಿಚಯ ಆಗುತ್ತೆ.